ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೇಕ್ರೆಡ್ ಸ್ಟಿಚಸ್ ಬೈ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ಅಷ್ಟೇ ನಾನು ಸೇಲ್ ಮಾಡಿರುವಂಥ ಬಟರ್ಫ್ಲೈ ಡಿಸೈನ್ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಅದು ಬಟರ್ಫ್ಲೈ ಹೇರ್ ಆಕ್ಸೆಸರೀಸನ್ನು ನಾನು ನಿನ್ನೆ ಸೇಲ್ ಮಾಡಿದ್ದೇನೆ. ಅದರ ಬಗ್ಗೆ ನಾನಿವತ್ತು ಹೇಳ್ತೇನೆ. ಅದರಲ್ಲಿ ನಂದೊಂದು ಮಿಸ್ಟೇಕ್ಸ್ ಆಗಿದೆ. 8 ಡಿಸೈನ್ ನಾನು ಮಾಡಿದ್ದೆ. 8 ಹೇರ್ ಆಕ್ಸೆಸರೀಸ್ ಬಟರ್ಫ್ಲೈ ಮಾಡಿದ್ದೆ ನಾನು. ನೋಡಿ, ಅದು ಹೀಗೆ ಇದೆ ನೋಡಿ, ಬಟರ್ಫ್ಲೈ ಡಿಸೈನ್ ಕಾಣಿಸ್ತಿದೆಯಾ? ಇದು ಹೇರ್ ಆಕ್ಸೆಸರೀಸ್ ನೋಡಿ. ಕ್ರೊಕೊಡೈಲ್ ಕ್ಲಿಪ್ ಅನ್ನು ನಾನು ಇಲ್ಲಿ ಸ್ಟಿಕ್ ಮಾಡಿದ್ದೇನೆ. ಕ್ರೊಕೊಡೈಲ್ ಕ್ಲಿಪ್ ಇದು ಹೇರಿಗೆ ಹಾಕಿದಾಗ ತುಂಬಾ ಒಳ್ಳೆ ಲುಕ್ ಕಾಣ್ತದೆ. ಇದು 1 ಪೀಸ್ಗೆ 30 ರುಪೀಸ್ಗೆ ನಾನು ಸೇಲ್ ಮಾಡಿದ್ದೇನೆ. 1 ಪೀಸ್ಗೆ 30 ರುಪೀಸ್, 1 ಪೀಸ್ 30 ರುಪೀಸ್ಗೆ ನಾನು ಸೇಲ್ ಮಾಡಿದ್ದೇನೆ. ನಾನು ಒಟ್ಟು 8 ಪೀಸ್ ರೆಡಿ ಮಾಡಿದ್ದೆ ಬಟರ್ಫ್ಲೈ ಇದು ಹೇರ್ ಆಕ್ಸೆಸರೀಸ್. ಆದರೆ ಅದರಲ್ಲಿ 6 ಪೀಸ್ ಮಾತ್ರ ಅವರು ತಗೊಂಡ್ರು, 2 ಪೀಸ್ ಅವರು ರಿಜೆಕ್ಟ್ ಮಾಡಿದ್ರು. ಅದು ಯಾಕೆ ರಿಜೆಕ್ಟ್ ಆಯಿತು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇನೆ. ಯಾಕೆ ಅಂತ ನಾನು ನಿಮಗೆ ಇವತ್ತು ಹೇಳ್ತೇನೆ. ನೋಡಿ, ನಾನು ಯೂಶ್ವಲಿ ಏನಂತ ಹೇಳಿದರೆ ಯೂಟ್ಯೂಬ್ ವಿಡಿಯೋಸ್ಗಳನ್ನು ನೋಡಿಯೇ ಬಟರ್ಫ್ಲೈ ಡಿಸೈನನ್ನು ಮಾಡಲಿಕ್ಕೆ ಕಲ್ತಿರುವಂಥದ್ದು. ನನಗೆ ಯಾರೂ ಹೇಳಿಕೊಟ್ಟಿಲ್ಲ ಬಟರ್ಫ್ಲೈ ಡಿಸೈನ್ ಮಾಡೋದು ಹೇಗೆ, ಆ್ಯಂಡ್ ಸ್ಕ್ರಂಚಸ್ ಮಾಡೋದು ಹೇಗೆ, ಮತ್ತು ಬೋಸ್ ಮಾಡೋದು ಹೇಗೆ, ಯಾರೂ ಹೇಳಿಕೊಟ್ಟಿಲ್ಲ. ಇದು ನಂದು ಸೆಲ್ಫ್ ಅಂತ ಹೇಳಿದರೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮೇ ನೋಡಿ ನಾನು ಸಹ ಕಲ್ತಿರುವಂಥದ್ದು. ಆ್ಯಂಡ್ ಪ್ರತಿ ವೀಡಿಯೋಸನ್ನು ನಾನು ನೋಡಿದಾಗಲೂ ಹೀಗೆ ಮಾಡ್ಬೋದಲ್ಲ ಅಂತ ನನ್ನದೇ ಆದ ಐಡಿಯಾದಲ್ಲಿ ಆ ವಿಡಿಯೋಸ್ಗಳನ್ನು ನೀಟಾಗಿ ಫಾಲೋ ಮಾಡಿದೆ ನಾನು. ಆ್ಯಂಡ್ ಉಡುಪಿಯಲ್ಲಿ ಮೆಟೀರಿಯಲ್ ಶಾಪಿಗೆ ಹೋಗಿ ಮೆಟೀರಿಯಲ್ ಎಲ್ಲ ಪರ್ಚೇಸ್ ಮಾಡಿ ಆ್ಯಂಡ್ ಟ್ರೈ ಮಾಡಿದೆ. ಫಸ್ಟಿಗೆ ನಾನು ವೇಸ್ಟ್ ಪೀಸಲ್ಲಿ ಟ್ರೈ ಮಾಡಿದೆ, ನಂತರ ಒಳ್ಳೆ ಪೀಸಲ್ಲಿ ಟ್ರೈ ಮಾಡಿದೆ. ಒಳ್ಳೆ ಥರ ಬಂತು. ಆ್ಯಂಡ್ ಅದನ್ನು ನಾನು ಸುಮಾರು ಕಡೆ ಶಾಪಿಗೆ ನಾನು ಸೇಲ್ ಮಾಡಿದ್ದೇನೆ. ಆಫ್ಲೈನ್ ಆಗಿ ನಾನು ಇದನ್ನು ಸೇಲ್ ಮಾಡ್ತಿರೋದು. ಇನ್ನು ನಾನು ಆನ್ಲೈನ್ವರೆಗೆ ಸೇಲ್ ಮಾಡುವಷ್ಟು ಸ್ಟೆಪ್ಪಿಗೆ ಹೋಗಲಿಲ್ಲ. ಇದರಲ್ಲಿ ಒಳ್ಳೆ ಗ್ರೋತ್ ಆದರೆ ನೋಡು ಆನ್ಲೈನಿಗೆ ಟ್ರೈ ಮಾಡಬೇಕು ನನಗೆ. ಓಕೆ, ನಾನು ಯಾಕೆ 2 ಪೀಸ್ ನಿನ್ನೆ ರಿಜೆಕ್ಟ್ ಆಯಿತು ಅಂತ ನಾನು ಹೇಳ್ತೇನೆ. ನಾನು ಆ್ಯಕ್ಚುಲಿ ಫ್ಯಾಬ್ರಿಕ್ಕನ್ನು ಚೂಸ್ ಮಾಡ್ತಾ ಅಷ್ಟೊಂದು ನನಗೆ ನಾಲೆಜ್ ಇರಲಿಲ್ಲ. ಬಟರ್ಫ್ಲೈ ಡಿಸೈನ್ಗೆ ಯಾವ ಥರ ನಾನು ಫ್ಯಾಬ್ರಿಕನ್ನು ಚೂಸ್ ಮಾಡಬೇಕು ಅಂತ. ನಾನು ಹೇರ್ ಆಕ್ಸೆಸರೀಸ್ ಮಾಡಲಿಕ್ಕೆ ಕಲಿಯುವಾಗ ರ್ಯಾಂಡಮ್ ಆಗಿ ನಾನು ಎಲ್ಲ ಲ್ಯಾಂಗ್ವೇಜ್ ಯೂಟ್ಯೂಬಲ್ಲಿ ಅಬ್ಸರ್ವ್ ಮಾಡ್ತೇನೆ. ಇಂಗ್ಲೀಷ್, ಹಿಂದಿ, ತೆಲುಗು, ಮಲಯಾಳಂ, ಕೊರಿಯನ್ ಎಲ್ಲದೂ ಕೂಡ. ಅಂದರೆ ಅದರಲ್ಲಿ ಇರ್ತದೆ ಅವರದ್ದು ರೀತಿಯಲ್ಲಿ ಬ್ಯೂಟಿಫುಲ್ ಆದ ಡಿಸೈನ್ಸನ್ನು ಅವರು ಹೇಳಿಕೊಡ್ತಾರೆ. ಸೊ ಹಾಗೆ ಅದರಲ್ಲಿ ನಾನು ಎಲ್ಲದನ್ನು ನಾನು ನೋಡಿ ಮಾಡ್ತೇನೆ. ಹಾಗೆ ಫ್ಯಾಬ್ರಿಕ್ ನಾನು ಚೂಸ್ ಮಾಡುವಾಗ ಆಲ್ವೇಸ್ ನಾನು ಸಣ್ಣ ಬುಟ್ಟ ಇರುವಂಥ ಫ್ಯಾಬ್ರಿಕ್ಕನ್ನೇ ನಾನು ಮೆಟೀರಿಯಲಲ್ಲಿ ತುಂಬ ಸರ್ಚ್ ಮಾಡ್ತಿದ್ದೆ. ಸಿಗ್ತಾ ಇರಲಿಲ್ಲ ನನಗೆ. ಈ ಥರದ್ದೇ ಫ್ಯಾಬ್ರಿಕ್ ಸಿಗ್ತಿತ್ತು ನೋಡಿ ಫ್ರೆಂಡ್ಸ್. ನೋಡಿ, ಈ ಥರ ಇದು ಫ್ಯಾಬ್ರಿಕ್ ಇದೆ ಅಲ್ವಾ, ಬುಟ್ಟಾಸ್ ಇದೆ. ಆದರೆ ಏನು ತುಂಬ ದೊಡ್ಡದು ಇದೆ. ಇಲ್ಲಿ ನೋಡಿ ವೈಟ್ ಇದೆ ಅಲ್ಲ ಡಾಟ್, ಅದು ಸ್ವಲ್ಪ ತುಂಬ ದೊಡ್ಡದಿದೆ. ಸ್ವಲ್ಪ ನಮಗೆ ಚುಕ್ಕೆ ಟೈಪ್ ಬೇಕು. ತುಂಬ ಸಣ್ಣ ಚುಕ್ಕೆ ನಮಗೆ ಫ್ಯಾಬ್ರಿಕಲ್ಲಿ ಇರಬೇಕು. ಆ ಥರದ್ದು ನನಗೆ ಸಿಗಲಿಲ್ಲ. ಹಾಗಾಗಿ ಇದು ಬಟರ್ಫ್ಲೈ ನಾನು ಮಾಡಿದ್ದು ರಿಜೆಕ್ಟ್ ಆಯಿತು. ಗಾಡ್ಸ್ ಕ್ರೇಜ್, ನಾನಿದು ಒಂದೇ ಪೀಸ್ ಮಾಡಿದ್ದೆ. ಹಾಗಾಗಿ ಇದು ರಿಜೆಕ್ಟ್ ಆಯಿತು. ನನಗೆ ಏನು ಬೇಜಾರಿಲ್ಲ, ಪರವಾಗಿಲ್ಲ. ಅವರಿಗೆ ನಾವು ಸೇಲ್ ಮಾಡಿದ್ರು, ಪಾಪ ಅವ್ರದ್ದು ಶಾಪಲ್ಲಿ ಕಸ್ಟಮರ್ಸ್ ತಗೊಳ್ಳೋದೇ ಇದ್ದರೆ ಅವರಿಗೆ ಲಾಸ್ ಅಲ್ಲ. ಹಾಗಾಗಿ ಇರಲಿ ಅಂತ ನಾನು ವಾಪಸ್ ತಗೊಂಡೆ. ಆ್ಯಂಡ್ ಇನ್ನೊಂದು ನೋಡಿ, ಇದು ಕೂಡ ರಿಜೆಕ್ಟ್ ಆಯಿತು. ನೋಡಿ, ಇದು ಬಟರ್ಫ್ಲೈ ಥರದ್ದು ಡಿಸೈನ್. ಆ್ಯಕ್ಚುಲಿ ಇದು ಪ್ರಾಡಕ್ಟ್ ಸಹಿ ಇದೆ, ಪ್ರಾಡಕ್ಟ್ ಕರೆಕ್ಟ್ ಇದೆ. ಬಟ್ ಇದಕ್ಕೆ ಚೂಸ್ ಮಾಡಿರೋಂಥ ನಾನು ಫ್ಯಾಬ್ರಿಕ್ ಮಾತ್ರ ಇದಕ್ಕೆ ಸೆಟ್ ಆಗ್ತಿಲ್ಲ. ನೋಡಿ, ಫ್ಯಾಬ್ರಿಕ್ ಈ ಥರ ಬರ್ತದೆ. ಈ ಥರ ಫ್ಯಾಬ್ರಿಕ್ ನೋಡುವಾಗ ಬಹಳ ಚಂದ ಕಾಣ್ತದೆ ನೋಡಿ.
ಅಲ್ವಾ, ಫ್ಯಾಬ್ರಿಕ್ ಸ್ವಲ್ಪ ತುಂಬ ಚಂದ ಕಾಣ್ತದೆ. ಇದರಲ್ಲಿ ಶೈನಿಂಗ್ ಮೆಟೀರಿಯಲ್ ಇದೆ ನೋಡಿ, ಇಲ್ಲಿ ಅಲ್ಲಲ್ಲಿ ಶೈನಿಂಗ್ ಇದೆ. ಸೊ ಹಾಗೆ ನಾನು ಶೈನಿಂಗ್ ಮೆಟೀರಿಯಲ್ ಮಾಡಿದರೆ ಸ್ವಲ್ಪ ಬಟರ್ಫ್ಲೈ ಶೈನ್ ಆಗ್ತದೆ, ತುಂಬ ಚಂದ ಕಾಣ್ತದೆ, ಒಳ್ಳೆ ರೀತಿಯಲ್ಲಿ ಲುಕ್ ಬರ್ತದೆ ಅಂತ ಹೇಳಿ ನಾನು ಇದನ್ನು ಚೂಸ್ ಮಾಡಿದೆ. ಬಟ್ ಅಲ್ಲಿ ಇದು ರಿಜೆಕ್ಟ್ ಆಯಿತು ನನಗೆ. ನಾನು ಇದು ಮೆಟೀರಿಯಲ್ ಪರ್ಚೇಸ್ ಮಾಡ್ತಾ ಅಲ್ಲಿ ಶಾಪಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಹಾಗಾಗಿ ಅದು ಜಾಸ್ತಿ ಶೈನ್ ಆಗಿ ನನಗೆ ಚಂದ ಕಂಡಿತ್ತು. ನೋಡಿ, ಈ ಥರದ್ದು ಮೆಟೀರಿಯಲ್ ನಾವು ಪರ್ಚೇಸ್ ಮಾಡಬಾರ್ದು. ಈ ಥರದ ಮೆಟೀರಿಯಲ್ ಪರ್ಚೇಸ್ ಮಾಡಬಾರ್ದು. ಇದು ಲೈಟಿಗೆ ತುಂಬ ಚಂದ ಕಾಣ್ತಿದೆ. ನೋಡಿ, ಲೈಟಿಗೆ ತುಂಬ ಇಷ್ಟು ಚಂದ ಕಾಣ್ತಿದೆ ಅಲ್ಲ, ಬಟ್ ವಿದೌಟ್ ಲೈಟ್ ನಾವು ಹೀಗೆ ನಾರ್ಮಲ್ ಆಗಿ ನೋಡಿದಾಗ ಇಲ್ಲ, ತುಂಬ ಡಲ್ ಇದೆ. ಇದು ಪೀಸ್ ತುಂಬ ಡಲ್ ಇದೆ. ಲೈಟಿಗೆ ಮಾತ್ರ ಹೀಗೆ ಫ್ಲ್ಯಾಶ್ ಆಗ್ತಿದೆ. ಇದು ಹೀಗೆ ಕಾಣಿಸಿದಾಗ ಡಲ್ ಕಾಣ್ತದೆ. ಅಲ್ಲಿ ನಾವು ಬಟರ್ಫ್ಲೈ ಮಾಡಿದಾಗ ನೋಡಿ ಅದರ ಲುಕ್ ಈ ಥರ ಇದೆ. ಅದಕ್ಕಿಂತ ಇನ್ನೊಂದು ಬಟರ್ಫ್ಲೈ ತೋರಿಸ್ತೇನೆ ನೋಡಿ. ಇದು ಬಟರ್ಫ್ಲೈ ನೋಡಿ, ಇದು ಸ್ವಲ್ಪ ಸಣ್ಣದು. ಇದು ಫ್ಯಾಬ್ರಿಕ್ ನೋಡಿ, ಆ್ಯಂಡ್ ನೀವು ಇದು ಫ್ಯಾಬ್ರಿಕ್ ನೋಡಿ ಅಲ್ವಾ, ಫ್ಯಾಬ್ರಿಕ್ ನೋಡಿ. ಇದು ಪಿಂಕ್ ಕಲರೇ ತುಂಬ ಚಂದ, ಅಂದರೆ ತುಂಬ ಲುಕ್ ಕಾಣ್ತದೆ, ಸ್ವಲ್ಪ ಎದ್ದು ಕಾಣ್ತದೆ. ಇದಕ್ಕೆ ನಾನು ಪರ್ಲ್ಸ್ ಎಲ್ಲ ಅಲ್ಲಲ್ಲಿ ಸ್ಟಿಕ್ ಮಾಡಿದ್ದೇನೆ ನೋಡಿ, ಪರ್ಲ್ಸ್ ಎಲ್ಲ ಅಲ್ಲಲ್ಲಿ ಸ್ಟಿಕ್ ಮಾಡಿದ್ದೇನೆ. ಆಯಿತಾ, ನಾವು ಯಾವುದು ಫ್ಯಾಬ್ರಿಕನ್ನು ತಗೊಳ್ಬಾರ್ದು ಅನ್ನೋದು ಗೊತ್ತಾಯಿತು. ನನಗೆ ಸ್ವಲ್ಪ ಬೇಜಾರಾಯಿತು, ನಾನು ಮಾಡಿರುವಂಥ 2 ಬಟರ್ಫ್ಲೈ ಡಿಸೈನ್ ವಾಪಸ್ ಬಂತಲ್ಲ ಅಂತ. ಬಟ್ ಇಟ್ಸ್ ಓಕೆ, ಟೇಕ್ ಇಟ್ ಆ್ಯಸ್ ಅ ಲೆಸನ್. ನನಗಿದೊಂದು ಪಾಠದ ಥರ ನಾನು ಇದನ್ನು ತಗೊಳ್ತಿದ್ದೇನೆ. ಆ್ಯಂಡ್ ಇನ್ನೊಂದು ಫ್ಯಾಬ್ರಿಕಲ್ಲಿ ನಾನು ಬಟರ್ಫ್ಲೈ ಡಿಸೈನ್ ಮಾಡಿದ್ದೇನೆ, ಅದು ಫುಲ್ ಸೇಲ್ ಆಯಿತು. ಆಯಿತಾ, ಅದು ತೋರಿಸ್ತೇನೆ ನೋಡಿ. ಫ್ಯಾಬ್ರಿಕ್ ಯಾವುದಂತ ನೋಡಿ. ಇದು ಫ್ಯಾಬ್ರಿಕ್ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಡಿಸೈನ್ ನೋಡಿ, ಡಿಸೈನ್ ಫುಲ್ ಇದೊಂಥರ ಸಣ್ಣ ಸಣ್ಣ ಫ್ಲೋರಲ್ ಡಿಸೈನ್. ಇದು ತುಂಬ ಸಣ್ಣದಿದೆ ನೋಡಿ, ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ಬೋದು ನಿಮಗೆ. ಸ್ವಲ್ಪ ತುಂಬ ಸಣ್ಣದಿದೆ. ಈ ಥರದ್ರಲ್ಲಿ ಈ ಪೀಸಲ್ಲಿ ಮಾಡಿರುವಂಥ ಬಟರ್ಫ್ಲೈ ಎಲ್ಲದೂ ಸೇಲ್ ಆಗಿದೆ. ಆ್ಯಂಡ್ ಇದರಲ್ಲಿ ನನಗೆ ಒಂದು ಐಡಿಯಾ ಬಂತು. ಏನಂತ ಹೇಳಿದರೆ, ನಾವು ಆದಷ್ಟು ಫ್ಯಾಬ್ರಿಕನ್ನು ಚೂಸ್ ಮಾಡುವಂಥ ಫ್ಯಾಬ್ರಿಕ್ ಒಂದು ಶೈನಿಂಗ್ ಇರಬೇಕು. ಶೈನಿಂಗ್ ಅಂದರೆ ಈ ಥರ ಡಲ್ ವಿತ್ ಶೈನಿಂಗ್ ಅಲ್ಲ. ನಾನು ಇದು ಫ್ಯಾಬ್ರಿಕ್ ತೋರಿಸಿದೆ ಅಲ್ವಾ, ಈ ಫ್ಯಾಬ್ರಿಕ್ ತೋರಿಸಿದೆ ಅಲ್ವಾ, ಡಲ್ ವಿತ್ ಶೈನಿಂಗ್ ಅಲ್ಲ. ಶೈನಿಂಗ್ ಫುಲ್ ಶೈನಿಂಗ್ ಇರಬೇಕು. ಒಂದು ಫುಲ್ ಶೈನಿಂಗ್ ಇರಬೇಕು, ಇನ್ನೊಂದು ಶೈನಿಂಗ್ ಇಲ್ದಿದ್ರೂ ಅದರಲ್ಲಿ ಫ್ಲೋರಲ್ ಡಿಸೈನ್ಸ್ ಸಣ್ಣದಿರಬೇಕು. ಈ ಥರ ಇರಬೇಕು. ಈ ಥರದ್ದು ಫ್ಯಾಬ್ರಿಕಲ್ಲಿ ನಾವು ಮಾಡಿರುವಂಥ ಬಟರ್ಫ್ಲೈ ಡಿಸೈನ್ ಸೇಲ್ ಆಗ್ತದೆ. ಆ್ಯಂಡ್ ಇನ್ನೊಂದು ನೋಡಿ, ಒಂದು ಮಗ ಬಂದ ಮಿಡ್ಲಲ್ಲಿ. ಇವತ್ತು ನಂದು ಮಗನಿಗೆ ಸ್ಕೂಲಲ್ಲಿ ಚಪ್ಪಾಳೆ ಸಿಕ್ಕಿದಂತೆ ಅಲ್ಲನಾ? ಯಾಕೆ ಹೇಳು, ಯಾಕೆ ಚಪ್ಪಾಳೆ ಸಿಕ್ಕಿದೆ ಹೇಳು. ಮಂಗಳವಾರ ಹೇಳಿದಲ್ಲ, ಅದಕ್ಕೆ ಚಪ್ಪಾಳೆ ಹೊಡ್ತಿದ್ದು. ಆ್ಯಕ್ಚುಲಿ ಅಂಗನವಾಡಿಗೆ ಸುಮಾರು 3 ವಾರ ರಜೆ ಇತ್ತು. ಇವತ್ತು ಅಂಗನವಾಡಿಗೆ ಕಳಿಸಿದೆ. ಇವತ್ತು ಟೀಚರ್ ಹೇಳಿದರು ಮಗುವಿಗೆ ಕಳಿಸಿ ಅಂತ. ಇವತ್ತು ನಾನು ಅವನಿಗೆ ಅಂಗನವಾಡಿಗೆ ಕಳಿಸಿದ್ದೆ. ಇವತ್ತು ಅವನಿಗೆ ಎಲ್ಲರ ಕೈಯಿಂದ ಚಪ್ಪಾಳೆ ಸಿಕ್ಕಿದೆ ಅಂತೆ. ಯಾಕಂತ ಹೇಳಿದ ಅವನಿಗೆ ತುಂಬ ಖುಷಿ ಆಯ್ತು. ಅಮ್ಮ ನನಗೆ ಚಪ್ಪಾಳೆ ಕೊಟ್ಟರು ಸ್ಕೂಲಲ್ಲಿ ಅಂತ ಹೇಳಿದ. ಅಂದರೆ ಅವನಿಗೆ ಯಾಕೆ ಅಂದರೆ ಇವತ್ತು ಅವನು ಮಂಗಳವಾರ ಅಂತ ಹೇಳಿದೆ ಅಂತೆ ಸ್ಕೂಲಲ್ಲಿ ಹೋಗಿ, ಅಂಗನವಾಡಿಯಲ್ಲಿ ಹೋಗಿ. ಸೊ ಹಾಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಹೀಗೆ ಈ ಥರ ಎನ್ಕರೇಜ್ಮೆಂಟ್ ಸಿಕ್ಕಿದರೆ ಅವರಿಗೂ ಸ್ಕೂಲಿಗೆ ಹೋಗಲಿಕ್ಕೆ ತುಂಬ ಖುಷಿ ಆಗ್ತದೆ. ಇದೊಂದು ಇವತ್ತು ಗುಡ್ ನ್ಯೂಸ್, ನನಗೆ ಸಿಕ್ಕಿರುವಂಥ ಗುಡ್ ನ್ಯೂಸ್. ಇವತ್ತು ನನ್ನ ಮಗನಿಗೆ ಸ್ಕೂಲಲ್ಲಿ ಚಪ್ಪಾಳೆ ಸಿಕ್ಕಿದೆ. ಓಕೆ, ನಾ ಎಲ್ಲಿ ಸ್ಟಾಪ್ ಆದ್ವಿ? ಫ್ಯಾಬ್ರಿಕ್ ಚೂಸ್ ಮಾಡೋದು ನೋಡಿ. ಈ ಥರದ್ದು ಫ್ಯಾಬ್ರಿಕ್ ಚೂಸ್ ಮಾಡಬೇಕು ನಾವು. ಆದಷ್ಟು ಸಣ್ಣದು ಡಿಸೈನ್ಸ್ ಇರಬೇಕು, ಫ್ಲೋರಲ್ ಡಿಸೈನ್ ಸಣ್ಣದು ಇರಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು, ಮೀಶೋದಲ್ಲೆಲ್ಲ ಕೆಲವೊಂದು ಫ್ಯಾಬ್ರಿಕ್ಗಳು ಬರ್ತವೆ. ಹೇಗೆ ಇರ್ತದೆ ಅಂತ ಹೇಳಿದರೆ, ಹಾರ್ಟ್ ಡಿಸೈನ್ ಇರ್ತದೆ. ಅದರಲ್ಲಿ ತುಂಬ ಸಣ್ಣದು ಹಾರ್ಟ್ ಡಿಸೈನ್ ಇರ್ತದೆ.
ಮತ್ತೆ ಕಲರ್ ವೆರೈಟಿ ಆಫ್ ಕಲರಲ್ಲಿ ಇರ್ತದೆ. ವೈಟ್ ಹಾರ್ಟ್ ವೆರೈಟಿ ಆಫ್ ಕಲರ್ಸಲ್ಲಿ ಫ್ಯಾಬ್ರಿಕಲ್ಲಿ ಇರ್ತದೆ. ಅದನ್ನು ಕೂಡ ತಗೊಂಡು ನೀವು ಬಟರ್ಫ್ಲೈ ಡಿಸೈನನ್ನು ಟ್ರೈ ಮಾಡ್ಬೋದು. ಆಯಿತಾ? ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ಥರ ಡಿಸೈನ್ಸ್ ಮಾಡೋದು ಹೇಗೆ ಅಂತ ನಿಮಗೆ ವಿಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.